ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ. ಇವತ್ತಿನ ರೆಸಿಪಿ ಶೇಂಗಾ ಉಂಡೆ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋ ಹಾಕ್ತೀನೋ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ 2 ಕಪ್ನಷ್ಟು ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಇದು ಹುರಿಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಅಂದರೆ ಚೆನ್ನಾಗಿ ಹುರಿಯುತ್ತೆ, ಒಳಗಡೆ ಚೆನ್ನಾಗಿ ಹುರಿಯುತ್ತೆ, ಮೇಲೇನೂ ಕ್ರಿಸ್ಪಿಯಾಗತ್ತೆ. ಶೇಂಗಾ ನಾವು ಹೇಗೆ ಚೆನ್ನಾಗಿ ಹುರಿತೇವೋ ಹಾಗೆ ಉಂಡೆಗಳು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈ ಬಿಡದೇ ಚೆನ್ನಾಗಿ ಹುರಿತಾ ಇರಬೇಕು. ಎಲ್ಲಿವರೆಗೂ ಅಂದರೆ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಥರ ಆದಾಗ ನಾವು ತೆಗಿಬೇಕು ಇದನ್ನು. ನೋಡಿ, ಇವಾಗ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪರಾತಿಗೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು ಹುರ್ಕೊಂಡಾಗ. ಮೇಲೆ ಸ್ವಲ್ಪ ಸಿಪ್ಪೆ ಓಪನ್ ಆದಂಗೆ ಆಗಿರುತ್ತೆ. ಹಾಗೆ ಇದನ್ನ ಸ್ವಲ್ಪ ಈ ಥರ ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದರೆ ಸಿಪ್ಪೆಗಳು ಹಿಂಗೆ ಬೇಗ ಬಿಚ್ಕೊಳ್ಳುತ್ತೆ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಾನು, ಶೇಂಗಾ ಸಿಪ್ಪೆ ಪೀಲ್ ಮಾಡೋದು ಹೇಗೆ ಅಂತ ಹೇಳಿ. ಇದೊಂದು ಮೆಥಡ್ ಆಯಿತು. ಇಲ್ಲಾಂದರೆ ನನ್ನ ಹತ್ರ ಈ ಥರ ಒಂದು ಸ್ಟೋನ್ ಇದೆ, ಫ್ಲ್ಯಾಟ್ ಸ್ಟೋನು. ಅದರಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಬೇಗ ಈಸಿಯಾಗಿ ಸ್ಕಿನ್ನೆಲ್ಲ ಓಪನ್ ಆಗಿಬಿಡತ್ತೆ. ತುಂಬ ಈಸಿಯಾಗಿ ಈ ಥರ ಪೀಲ್ ಮಾಡ್ಕೋಬೋದು. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೀವು, ಶೇಂಗಾ ಸಿಪ್ಪೆನ ಹೇಗೆ ತೆಗೆಯೋದಂತ. ನೋಡಿ ಎಷ್ಟು ಬೇಗ ಬಂದುಬಿಡತ್ತೆ ಅಂದ್ರೆ. ನೋಡಿ, ಇವಾಗ ಎಲ್ಲ ಸ್ಕಿನ್ನೆಲ್ಲ ಬಂದುಬಿಡ್ತು ಹೊರಗಡೆ. ಇವಾಗ ಈ ಥರ ಪರಾತನ ಸ್ವಲ್ಪ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಿಬಿಟ್ರೆ ಎಲ್ಲ ಸಿಪ್ಪೆನೂ ಆಚೆ ಬರುತ್ತೆ. ನೋಡಿ, ಈಸಿಯಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಈ ಮೆಥಡ್ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ಇವಾಗೆಲ್ಲ ಕ್ಲೀನಾಗಾಯಿತು. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನಾನಿನ್ನು 1 ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಮಾಡ್ಕೋಬಾರ್ದು, ಪುಡಿ ಮಾಡ್ಕೋಬಾರ್ದು. ಜಸ್ಟ್ ಔಟ್ ಜೋಡ್ ಥರ ಇರಬೇಕು. ಅಂದರೆ ಸ್ವಲ್ಪ ಶೇಂಗಾ ಕಾಣಿಸ್ತಾ ಇರಬೇಕು, ಒಂದು ಸ್ವಲ್ಪ ಪುಡಿ ಆಗಿರಬೇಕು. ಆ ಥರ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ಥರ ಶೇಂಗಾನು ಕಾಣಿಸ್ತಾ ಇರಬೇಕು, ಸ್ವಲ್ಪ ಪುಡಿ ಆಗಿರಬೇಕು. ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡಾಗ ಶೇಂಗಾ ಉಂಡೆಗಳು ಶೇಪ್ ಚೆನ್ನಾಗಿ ಬರುತ್ತೆ ರೌಂಡಾಗಿ. ಹಾಗೆ ಶೇಂಗಾ ಮಾಡ್ಕೊಂಡಾಗ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಲ್ಲ. ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ನಾನು 1/3 ಕಪ್ನಷ್ಟು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಅಂದರೆ ಹುರಗಡ್ಲೆ ಹಿಟ್ಟು. ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಉಂಡೆಗಳಿಗೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲದ ಪಾಕ ತೆಗಿಲಿಕ್ಕೆ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಶೇಂಗಾಗೆ ನಾವು 1.5 ಕಪ್ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಸ್ವೀಟಿದ್ದು. ಇಲ್ಲಿ ಸ್ವಲ್ಪ ನೀರು ಹಾಕಬೇಕು. ಒಂದು 2-3 ಸ್ಪೂನುಗಳು ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕಬಾರ್ದು. ನೋಡಿ, ಇಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗ್ತು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಿ. ಆವಾಗವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು. ನಾವು ಇದಕ್ಕೆ 1 ಎಳೆ ಪಾಕ ತೆಗಿಬೇಕು ಇವಾಗ. ನೋಡಿ, ಆವಾಗವಾಗ ಹಿಂಗೆ ಚೆಕ್ ಮಾಡ್ಕೊಳ್ತಾ ಇರಿ. 1 ಎಳೆ ಬಂದಿದೆ ಅಂತ ಇವಾಗ ಆವಾಗವಾಗ ಸ್ಪೂನಿಂದ ಹಿಂಗೆ ನೋಡ್ತಾ ಇರಬೇಕು. ನೋಡಿ, ಹಂಗೆ ಕೈ ಬಿಡ್ದಾನೆ ಹಿಂಗೆ ತಿರುಗಿಸಿ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಥರ ನೋಡ್ತಾ ಇರಬೇಕು 1 ಎಳೆ ಬಂದಿದೆಯೋ ಏನೋ ಅಂಥೇಳಿ ಚೆಕ್ ಮಾಡ್ತಾನೆ ಇರಬೇಕು. 1 ಎಳೆಗಿಂತ ಜಾಸ್ತಿ ಪಾಕನ ತೆಗಿಯೋಕ್ಕೆ ಹೋಗಬೇಡಿ. ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆಗಳು ತುಂಬ ಗಟ್ಟಿಗಾಗಿ ಬಿಡ್ತಾವೆ. ಅದಕ್ಕೆ 1 ಎಳೆ ಪಾಕ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು. ಅಂದಾಗ ತುಂಬ ಸಾಫ್ಟಾಗಿ ಬರ್ತಾವೆ ಉಂಡೆಗಳು ಮಾಡಿದಾಗ. ನೋಡಿ, ಹಂಗೆ ಚೆಕ್ ಮಾಡ್ತಾಯಿರಿ. ನೋಡಿ, ನಾನು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಬೇಕು. ಅದು ಹೋಗಿ ಕೆಳಗಡೆ ಹೋಗಿ ಕುತ್ಕೋಬೇಕು. ಬೆಲ್ಲದ ಪಾಕ ಎಲ್ಲ ನೀರಲ್ಲಿ ಕೆಳಗಡೆ ಕುತ್ಕೋತಂದರೆ ಪಾಕ ಬಂದಿದೆ ಅಂತ ಅರ್ಥ. ಇದೊಂದು ಮೆಥಡ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋದು. ಇವಾಗ ಇದು ಕರೆಕ್ಟ್ 1 ಎಳೆ ಬಂದಿದೆ. ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಮಾಡ್ಕೊಂಬಿಟ್ಟು ಅದಕ್ಕೆ ಶೇಂಗಾದ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಇವಾಗ ನಾನು ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ, ಅದೇ ಉರಿಗಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿತಾಯಿದ್ದೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ತಣ್ಣಗಾಕಿ ಬಿಡಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ಬಿಸಿ ಇರುವಾಗಲೇ ಕಟ್ಟಿದ್ರೆ ಏನಾಗುತ್ತೆ, ಉಂಡೆಗಳು ಗಟ್ಟಿಗೆ ಬಂದುಬಿಡತ್ತೆ, ಆಮೇಲೆ ಕೈನೂ ಸುಟ್ಟೋಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಈ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಹಚ್ಕೊಂಡ್ಬಿಟ್ಟು ಕಟ್ಟಬೇಕು ಉಂಡೆಗಳನ್ನ. ನೋಡಿ ಈ ಥರ ಕಟ್ಟಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಟಬೇಕು. ನೋಡಿ ಈ ಥರ ನಾನು ಕಟ್ಬಿಟ್ಟು ಒಂದು ಕೊಬ್ಬರಿ ತುರಿಯಲ್ಲಿ ನಾನು ಸ್ವಲ್ಪ ಅದನ್ನ ರೋಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನೋಡಿ ಇದೇ ಥರ ನಾನು 1 by 1 ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡು ಒಂದು ಪ್ಲೇಟಿಗೆ ಇಡ್ತಾ ಇದ್ದೀನಿ. ಇದೇ ಥರನ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಉಂಡೆಗಳನ್ನ. ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಲಡ್ಡುಗಳು ರೆಡಿ ಆಯಿತು. ನೋಡಿ ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಲಡ್ಡುಗಳಾಗಿದೆ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೊಂಬಿಟ್ಟು ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ, ಅದೇ ಮೆಜರ್ಮೆಂಟಲ್ಲೇ ಜಾಸ್ತಿ ಕ್ವಾಂಟಿಟಿಗಳನ್ನ ತೊಗೊಂಬಿಟ್ಟು ಮಾಡ್ಕೋಬೋದು. ನೋಡಿ ಇದು ಪರ್ಫೆಕ್ಟಾದ ಲಡ್ಡು ರೆಡಿ ಆಯ್ತು. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೂಪರ್ ಸಾಫ್ಟಾಗಿರುತ್ತೆ. ಬೇಕಾದ್ರೆ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ಇದನ್ನು ಕೈಯಿಂದನೇ ಮುರ್ಕೋಬೋದು, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಈಸಿಯಾಗಿ ಮುರಿಯುತ್ತೆ. ಹಾಗಿದ್ದರೆ ಈ ಶೇಂಗಾ ಉಂಡೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಸೂಪರ್ ಈಸಿಯಾಗಿದೆ, ಸೂಪರ್ ಸಾಫ್ಟಾಗಿದೆ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.